ಹಾಯ್ ನನ್ನವ್ರಿಗೆಲ್ಲರಿಗೂ ಶುಭೋದಯ. ಯಾಕೆ ಸಪ್ಪಗಿದ್ದೀನಿ ಅಂದ್ಕೊಂಡಿದ್ದೀರಾ? ಸಪ್ಪಗಂತೂ ಇಲ್ಲ. ನಾನೊಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಮನೆಯವರು. ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಆಮೇಲೆ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ. ಇವತ್ತು ಹಾಸನ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ನಾವು. ಹಾಸನ ಬಸ್ ಸ್ಟ್ಯಾಂಡ್ದಿಂದ ಬಸ್ ಹತ್ಕೊತಾ ಇದ್ದೀವಿ. ಬಸ್ ಹತ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಸ್ ಹತ್ಕೊಂಡ್ವಿ. ಬಸ್ನಲ್ಲಿ ಬಸ್ ಹತ್ಕೊತಾ ಇದ್ದೀವಿ. ಯಾಕಂದರೆ ಪುಣ್ಯಕ್ಷೇತ್ರ ನಿಮ್ಗೆ ತೋರಿಸ್ಬೇಕು ಅಂತ ನೋಡ್ತಾ ಇದ್ದೀರಾ. ಶ್ರೀ ಮಂಜುನಾಥ ಪುಣ್ಯಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿ ಬಂದಿದ್ದೀವಿ. ನಾನು ನಮ್ಮ ಮನೆಯವ್ರು ಬಂದ್ವಿ. ನಮ್ಮ ಮೊಮ್ಮಕ್ಕಳು, ನನ್ನ ಮಗಳು, ಅಳಿಯ ಬೇರೆ ಅವ್ರ ಮನೆ ದೇವ್ರಿಗೆ ಹೋಗಿದ್ರು. ನಾವು ಹಿಂಗೆ ಬಂದ್ವಿ. ಇಲ್ಲಿ ಬಂದ್ವಿ, ಮಿಡ್ ನೈಟ್ ಆಗಿತ್ತು. ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ಒಂದು ವಿಡಿಯೋ ಮಾಡಿಕೊಂಡೆ. ತುಂಬಾ ಮಳೆ ಬಿದ್ದಿತ್ತು, ತುಂಬ ಚೆನ್ನಾಗಿತ್ತು. ಇನ್ನೂ 4 ತಿಂಗಳು ಆಗಿರಲಿಲ್ಲ ನನ್ನ ಧರ್ಮಸ್ಥಳ ಹೋಗಿ. ಸ್ವಾಮಿ ನನ್ನ ಮತ್ತೆ ಕರೆಸ್ಕೊಂತು. ಸಾಕೇತ ಅನ್ನೋದ್ರಲ್ಲಿ ಒಂದು ರೂಮ್ ಸಿಕ್ತು ನಮಗೆ. ಆ ರೂಮ್ನಲ್ಲಿ ನಾವು ರೂಮ್ ಮಾಡಿ ನಮ್ಮ ಮಗಳು, ಅಳಿಯ ಅವ್ರು ಬಂದರು. ಅಲ್ಲಿಂದ ನಾವು ನೇತ್ರಾವತಿಗೆ ಬರ್ತಾ ಇದ್ದೀವಿ. ಈಚೆ ಬಂದು ನೋಡಿದ್ರೆ ವೆದರ್ ತುಂಬ ಚೆನ್ನಾಗಿತ್ತು, ಮೋಡ ಅದೆಲ್ಲ ಇದು ವಾತಾವರಣ ಚೆನ್ನಾಗಿತ್ತು. ಅಲ್ಲಿಂದ ನಾವು ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಟ್ಯಾಕ್ಸಿ ಮಾಡಿ ನದಿಗೆ ಹೊರಟಿವಿ. ನಾವು ನದಿ ಒಳಗೆ ನೀರು ಹರಿತಾ ಇದೆ ಅಂದರು. ಪರವಾಗಿಲ್ಲ, ನೀರು ಹರಿತಾ ಇತ್ತು, ಅಷ್ಟೊಂದೇನು ನೀರಿಲ್ಲ, ಸ್ನಾನ ಮಾಡ್ಬೋದು. ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಸನ್ನಿಧಿಗೆ ಬರ್ತಾ ಇದ್ದೀವಿ. ನನ್ನ ಮಗಳು ಒಂದು ವಿಡಿಯೋ ಮಾಡಿದ್ದಾಳೆ. ನಾವು ದರ್ಶನಕ್ಕೆ ಹೋಗೋದು ವಿಡಿಯೋ ಮಾಡಿದ್ದಾಳೆ. ತುಂಬಾ ಚೆನ್ನಾಗಿತ್ತು. ನಾನು ಸ್ವಾಮಿ ಮಂಜುನಾಥ ಸ್ವಾಮಿನ ನಂಬಿದ್ದೀನಿ. ನನ್ನ ಹಿಂದೆ ವಿಡಿಯೋದಲ್ಲೇ ಹೇಳಿದ್ದೆ, ನನ್ನ ಮದುವೆ ಆಗಿದ್ದು ಇಲ್ಲೇ ಅಂತ ಹೇಳ್ಬಿಟ್ಟು. 30 ವರ್ಷ ಆಗಿತ್ತು. ಲಾಸ್ಟ್ ಮಂತಲ್ಲೇ ಹೋಗ್ಬೇಕಾಯಿತು. ಹೋಗೋಕ್ಕೆ ಪ್ಲ್ಯಾನಿಂಗ್ ಆಗಲಿಲ್ಲ. ಅದಕ್ಕೆ ಈಗ ಪ್ಲ್ಯಾನಿಂಗ್ ಮಾಡ್ಕೊಂಡು ನಾವಿಬ್ಬರು ಹೊರಟ್ವಿ. ನನ್ನ ಮಗಳು ಮತ್ತು ಮೊಮ್ಮಕ್ಕಳು ಬಂದರು. ಎಲ್ಲ ಒಟ್ಟಾಗಿ ಹೋಗೋಣ ಅಂತೇಳಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಕ್ಯೂ ಅಷ್ಟೊಂದು ಇರಲಿಲ್ಲ. ನೀವು ಅಷ್ಟೇ ಏನೇನ ಮಕ್ಕಳು ಮತ್ತು ವಯಸ್ಸಾದವ್ರನ್ನ ಕರ್ಕೊಂಡೋಗ್ಬೇಕಾದ್ರೆ ಸ್ವಲ್ಪ ಮಳೆಗಾಲ ಕಡಿಮೆ ಮಾಡ್ಕೊಂಡು ಹೋಗಿ. ಯಾಕಂದರೆ ತುಂಬ ರಿಸ್ಕ್ ಇರುತ್ತೆ ಅವ್ರನ್ನ ಸುಧಾರಿಸ್ಬೇಕಾದ್ರೆ. ಇಲ್ಲಿ ನಾವು ಪ್ರಸಾದ ನಿಲಯಕ್ಕೆ ಬಂದಿದ್ದೀವಿ. ಪ್ರಸಾದ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಈಚೆ ಬಂದ್ವಿ. ತುಂಬ ಮಳೆ ಇತ್ತು. ಮಳೆ ನಿಂತ ನಂತರ ನಾವು ಈಚೆ ಬಂದ್ವಿ. ಇಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಇದು. ನಾವು ಇಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಟ್ಯಾಕ್ಸಿ ಹತ್ಕೊಂಡ್ವಿ. ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ತೋರಿಸ್ತೀನಿ ಬನ್ನಿ. ಎಲ್ಲ ಒಟ್ಟಾಗೆ ಇದ್ದೀವಿ, ನಮ್ಮ ಫ್ಯಾಮಿಲಿ. ನಾವಿಬ್ಬರೇ ಹೊರಟಿದ್ದೀವಿ. ಅವರೆಲ್ಲ ಬಂದು ನೋಡ್ತಾ ಇರ್ಬೋದು. ಸ್ವಾಮಿ ವಿಘ್ನೇಶ್ವರ ಸೌತಡ್ಕ ಗಣಪ ಅಂದ್ಬಿಟ್ಟು. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ಮಕ್ಕಳಿಗೆ ನೀವೇನು ಅಂದ್ಕೊತೀರೋ ಅದು ವಿದ್ಯಾಭ್ಯಾಸ ತುಂಬ ಚೆನ್ನಾಗಾಗುತ್ತೆ. ಬೇಡಿದ್ದು ಕೊಡೋ ವಿಘ್ನ ವಿನಾಯಕ ಸ್ವಾಮಿ ಇದು. ಇದಕ್ಕೆ ಸೌತೆಕಾಯಿ ಅರ್ಪಣೆ ಜಾಸ್ತಿ ಇಲ್ಲಿ ಆ ಅಪ್ಪನಿಗೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ವಿಸಿಟ್ ಕೊಟ್ಟಿಲ್ಲೋ ಫಸ್ಟ್ ಧರ್ಮಸ್ಥಳಕ್ಕೆ ಹೋದರೆ ವಿಸಿಟ್ ಕೊಡಿ. ನಂತರ ನಾವು ಧರ್ಮಸ್ಥಳದಿಂದ 16 ಕಿಲೋಮೀಟ್ರ್ ಆಗುತ್ತೆ. ಸೌತಡ್ಕ ಗಣಪ ಅಂದರೆ ಗಂಟೆ ಗಣಪ ಅಂತಾರೆ ಇನ್ನೊಂದು ಹೆಸರು. ಅಲ್ಲಿ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಇದೆ, ಮಿಸ್ ಮಾಡ್ಕೋಬೇಡಿ. ಅಲ್ಲಿಗೋದ್ರೆ ಪ್ರಸಾದ ತಿನ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಸ್ವಾಮಿ ಪ್ರಸಾದ ತಿನ್ಕೊಂಡು ನಾವು ನೆಕ್ಸ್ಟ್ ಕುಕ್ಕೆಗೆ ಬಂದ್ವಿ. ಕುಕ್ಕೆ ಒಳಗೂ ಅಷ್ಟೇ ನಮಗೆ ಬೇಗನೆ ದರ್ಶನ ಆಯಿತು. ಊರ ಕಡೆ ಓಡೋಣ ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಬಂದ್ವಿ ಇಲ್ಲಿಗೆ. ಕುಕ್ಕೆ ಒಳಗೆಲ್ಲ ದರ್ಶನ ಚೆನ್ನಾಗಾಯಿತು. ನಿನ್ನೆ ನೈಟು ನಮಗೆ ನಿದ್ದೆ ಇಲ್ದಿದ್ದ ಕಾರಣ ಇಲ್ಲೇ ಉಳ್ಕೊಂಡ್ವಿ. ಈಚೆ ಬಂದ್ವಿ, ದರ್ಶನ ಮುಗಿಸ್ಕೊಂಡು ಈಚೆ ಒಂದು ವಿಡಿಯೋ ಮಾಡಿಕೊಂಡು ಪ್ರಸಾದಕ್ಕೆ ಹೋದ್ವಿ. ಇಲ್ಲೂ ಅಷ್ಟೇ, ನೀವು ಕುಕ್ಕೆಗೆ ಹೋದರೆ ಪ್ರಸಾದ ಮಿಸ್ ಮಾಡ್ಕೋಬೇಡಿ. ಪ್ರಸಾದ ನಾವು ತಿಂದ್ಕೊಂಡು ನೆಕ್ಸ್ಟ್ ನೈಟ್ ಉಳ್ಕೊಂಡು ಬೆಳಗ್ಗೆ ಎದ್ವಿ. ಬೆಳಗ್ಗೆ ಏಕಾದಶಿ ಇತ್ತು ಸ್ವಾಮಿ ಕುಕ್ಕೆ ಕ್ಷೇತ್ರದಲ್ಲಿ. ಅವತ್ತು ಏಕಾದಶಿ ಆಗಿರೋದ್ರಿಂದ ನಾವು ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತಿಂದ್ಕೊಂಡು ನಾವಿಲ್ಲಿ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ನಾವು ಬಸ್ ಹತ್ತೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಹಾಯ್ ಮಾಡಿ ನಮ್ಮ ಮನೆಯವರು ನಮ್ಮ ಮೊಮ್ಮಗಳನ್ನು ಹಾಯ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿಂದ ಇದು ಹೊಸ ರೂಟ್ ಅಂತೆ. ಇದು ನಮಗೆ ಗೊತ್ತಿಲ್ಲ. ಇದು ಬಿಸ್ಲೆ ಘಾಟ್ ಅಂತೆ ಇದು. ಇಲ್ಲಿ ಬಂದು ಏನು ವಿಶೇಷ ಅಂತ ಅಂದರೆ ಬನ್ನಿ ತೋರಿಸ್ತೀನಿ. ಈಗ ಬಸ್ ನಿಲ್ಲಿಸಿದ್ದಾರೆ ನೋಡಿ, ಬಸ್ ನಿಲ್ಲಿಸಿದ್ದಾರೆ. ಇದು ಬಂದು ಆದಿಶಕ್ತಿ ತಾಯಿ ಇದು. ಇಲ್ಲಿ ಆ ಅಮ್ಮನಿಗೆ ಹೊಳೆ ಇದೆ. ಅಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಇಲ್ಲಿ ಮಹಾಮಂಗಳಾರತಿ ತೊಗೊಂಡೆ ಬಸ್ನಾಗಿರೋರೆಲ್ಲನೂ ಇಳಿದು ಮಹಾಮಂಗಳಾರತಿ ತೊಗೊಂಡು ಹೋಗಬೇಕು. ತುಂಬ ಶಕ್ತಿ ದೇವತೆ ಇದು. ಆ ಅಮ್ಮನೇ ಕಾಪಾಡ್ತಾ ಇರೋದು. ನೆಕ್ಸ್ಟು ಇದನ್ನೆಲ್ಲ ನಾನು ಒಂದು ಫೋಟೋ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ನೀವು ಮಿಸ್ ಮಾಡದೆ
ಪ್ಲ್ಯಾನಿಂಗ್ ಹಾಕ್ಕೊಂಡು ಹೋಗಿ, ಮಳೆಗಾಲ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಹೋಗಿ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ, ಏನಾದರೂ ವಾಯ್ಸ್ನಲ್ಲಿ ತಪ್ಪಿದರೆ ಕ್ಷಮಿಸಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.